ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ದಸರಾ ನವರಾತ್ರಿಯ ಶುಭಾಶಯಗಳು. ಎಲ್ಲರೂ ಪ್ರೀತಿಯಿಂದ ಯಥಾಶಕ್ತಿ, ಯಥಾ ಭಕ್ತಿ, ಯಥಾ ಧ್ಯಾನದಿಂದ ಈ ನವರಾತ್ರಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗೆ ನವರಾತ್ರಿಯಲ್ಲಿ ಮೊಟ್ಟ ಮೊದಲನೆಯ ದಿನ ನಾವು ಶೈಲಪುತ್ರಿಯಾಗಿ ಆಚರಣೆ ಮಾಡ್ತೀವಿ. ದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಆಚರಣೆ. ಶೈಲಪುತ್ರಿ ಅಂದರೆ ಯಾರಪ್ಪ? ಚಿಕ್ಕ ಮಗುವಿನ ರೂಪದಲ್ಲಿರ್ತಕ್ಕಂಥ ಪಾರ್ವತಿ ದೇವಿ. ದಕ್ಷನ ಮಗಳಾಗಿ ಶಿವನನ್ನು ವರಿಸಿ ನಂತರ ಪತಿ ನಿಂದನೆಯನ್ನು ಕೇಳಲಾಗದೆ ಯಜ್ಞಕುಂಡಕ್ಕೆ ಬಿದ್ದು ತನ್ನ ದೇಹತ್ಯಾಗ ಮಾಡಿ ಮತ್ತೆ ಶೈಲಪುತ್ರಿಯಾಗಿ ಆವಿರ್ಭವಿಸಿದಂಥ ಪಾರ್ವತಿ ದೇವಿ. ಶೈಲಪುತ್ರಿಯಾಗಿ ಯಾರಿಗೆ ಮಗುವಾಗುತ್ತೆ? ಹಿಮವಂತ ರಾಜನಿಗೆ ಹಾಗೂ ಮೇನಾದೇವಿ. ಹಿಮವಂತ ರಾಜನಿಗೆ ಮಕ್ಕಳಿರ್ತಾರೆ, ಎಲ್ಲ ಗಂಡು ಮಕ್ಕಳಿರ್ತಾರೆ. ಆ ದೊಡ್ಡ ಹಿಮ ಪರ್ವತದಲ್ಲಿ ದೊಡ್ಡ ದೊಡ್ಡ ಪರ್ವತಗಳಾಗಿ ಅವರ ಮಕ್ಕಳು ಪ್ರತಿಯೊಬ್ಬರು ಒಂದು ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ಮಕ್ಕಳು. ಅವರೆಲ್ಲರೂ ಅಲ್ಲಲ್ಲಲ್ಲೇ ಎಲ್ಲರೂ ಗಂಡು ಮಕ್ಕಳು. ಅವರಿಗೆ ಹೆಣ್ಮಗು ಬೇಕು, ಆ ಮಗು ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನೋ ಒಂದು ಆಸೆ ತುಂಬ ಇರುತ್ತೆ. ಚೆನ್ನಾಗಿ ನೋಡ್ಕೋಬೇಕು, ಹೆಣ್ಮಗು ಬೇಕು ಅನ್ನೋದು ಆ ಹಿಮವಂತನಿಗೂ ಮತ್ತು ಮೀನಾದೇವಿಗೂ ಆಸೆ ಇರುತ್ತೆ. ಹಾಗೆ ಇವರಿಗೆ ಮೊದಲನೇ ಮಗು ಗಂಗಾ ಮಾತೆ ಹುಡ್ತಾಳೆ. ಆಕೆ ದೇವತೆಗಳ ಒಂದು ಇದಾಗಿ ದೇವಲೋಕ ಸೇರ್ಕೊತಾಳೆ ಗಂಗಾ ಮಾತೆ. ಮತ್ತು ಈ ಒಂದು ಮಗು ಬೇಕು ಅನ್ನೋ ಒಂದು ಆಸೆಯಲ್ಲಿ ಯಾಕೆ ನಮಗೆ ಜಗನ್ಮಾತೆಯೇ ಪಾರ್ವತಿ ದೇವಿಯೇ ನಮಗೆ ಮಗು ಆಗಲಿ ಅನ್ನೋದು ತುಂಬ ಆಸೆ ಇರುತ್ತೆ. ಆಗ ಆ ಸಮಯಕ್ಕೆ ಸರಿಯಾಗಿ ಈ ಒಂದು ತಾರಕಾಸುರನ ಸಂಹಾರಕ್ಕೆ ಪಾರ್ವತಿ ದೇವಿ ಬರಲೇಬೇಕಾಗುತ್ತೆ. ಆಗ ದೇವತೆಗಳೆಲ್ಲ ಅನುಗ್ರಹಿಸಿ ಈ ಒಂದು ಪಾರ್ವತಿ ದೇವಿಯನ್ನು ಈ ಹಿಮವಂತನಿಗೆ ಮತ್ತು ಮೀನಾದೇವಿಗೆ ಹುಟ್ಟೋ ಹಾಗೆ ಆಶೀರ್ವಾದ ಮಾಡ್ತಾರೆ. ಆಗ ಆ ಮನೆಯಲ್ಲಿ ಹುಟ್ಟಿದಂಥ ಪುಟ್ಟ ಬಾಲಕಿಯೇ ಈ ಪಾರ್ವತಿ ದೇವಿ. ಆ ದಿನ ಬಾಲ ತ್ರಿಪುರ ಸುಂದರಿಯ ರೂಪದಲ್ಲಿ ಚಿಕ್ಕ ಮಕ್ಕಳನ್ನು ಕರೆದು ಕಾಲು ತೊಳೆದು ಅವರಿಗೆ ಅರಿಶಿನ ಹಚ್ಚಿ ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನು, ಬಳೆ, ಹೂವು ಏನು ಬೇಕೋ ಆ ಮಕ್ಕಳು ಹಾಕ್ಕೊಳ್ತಕ್ಕಂಥವನ್ನು ಕೊಟ್ಬಿಟ್ಟು ಆರತಿ ಮಾಡಿ ತಿಂಡಿ ಎಲ್ಲ ಕೊಡ್ತಾರೆ ವೀಕ್ಷಕರೇ. ಹಾಗೆ ಈ ಪಾರ್ವತೀ ದೇವಿ ಅಷ್ಟು ಆಸೆಯಿಂದ ಅವ್ರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪಾರ್ವತಿ ದೇವಿ ಹುಟ್ಟುತ್ತಾಳೆ. ಹಾಗೆ ಮುಂದೆ ಹೇಗೆ ಒಂದೊಂದು ರೂಪದಲ್ಲಿ ಆಕೆ ಬದಲಾಗ್ತಾ ಹೋಗ್ತಾಳೆ ಅನ್ನೋದು ಈ ಒಂದು ನವರಾತ್ರಿಯಲ್ಲಿ ಪಾರ್ವತಿ ದೇವಿಯ ಒಂದು ಕಥೆಯ ವರ್ಣನೆ ವೀಕ್ಷಕರೇ. ಮೊದಲನೇ ದಿನ ಶೈಲಪುತ್ರಿಯಾಗಿ ನಾವು ಯಾವ ಶ್ಲೋಕವನ್ನು ನಾವು ಈ ದೇವಿಯನ್ನು ಧ್ಯಾನ ಮಾಡಬೇಕು? ಯಾವ ಶ್ಲೋಕದಲ್ಲಿ? ಮಂತ್ರ. ವಂದೇ ವಾಂಛಿತ ಭಯಾಂ ಚಂದ್ರಾರ್ಧಕೃತಿಶೇಖರಾಂ ವೃಷಭಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ. ಇಲ್ಲಿ ನಾವು ಧ್ಯಾನ ಮಾಡುವಾಗ ಚಕ್ರಗಳ ರೂಪದಲ್ಲಿ ಸಹ ಅಮ್ಮನನ್ನು ನಾವು ಧ್ಯಾನ ಮಾಡಬೇಕು. ಧ್ಯಾನಿಸುವಾಗ ನಾವು 24 ಸರಿ, 54 ಸರಿ, 108 ಸಹ ಈ ಒಂದು ಮಂತ್ರವನ್ನು ನಾವು ಜಪ ಮಾಡ್ಬೋದು. ಹಾಗೆ ಈ ಒಂದು ಮಾಡುವಾಗ ಏನಪ್ಪ ಅಂದರೆ ಒಂದು ನಾವು ಧ್ಯಾನದಲ್ಲಿ ಇಟ್ಕೋಬೇಕು. ಆಸನಬದ್ಧವಾಗಿ ಕೂತ್ಕೊಂಡಾಗೆ ಮೂಲಾಧಾರ ಚಕ್ರ ಇಲ್ಲಿ ಜಾಗೃತ ಆಗುತ್ತೆ. ಈ ಒಂದು ಮಂತ್ರವನ್ನು ಜಪ ಮಾಡುವಾಗ ನಮಗೆ ಏನು ಇರಬೇಕು? ನಮ್ಮ ಕಣ್ಣೆದುರಿಗೆ ಆ ತಾಯಿಯ ಶೈಲಪುತ್ರಿಯ ಒಂದು ರೂಪ, ಇನ್ನೊಂದು ಕಡೆ ಆ ಮಂತ್ರ, ಮತ್ತು ಕೆಳಭಾಗದಲ್ಲಿರ್ತಕ್ಕಂಥ ಮೂಲಾಧಾರ ಚಕ್ರದ ಕಡೆಗೆ ನಮಗೆ ಗಮನ ಇರಬೇಕು. ನಮ್ಮ ಉಸಿರಾಟ ಗಮನಿಸ್ತಾ ನಾವು ಈ ಮಂತ್ರವನ್ನು ಜಪ ಮಾಡ್ತಾ ಮಾಡಿದಲ್ಲಿ ನಾವು 9 ದಿನ ಕಳೆಯೋದ್ರೊಳಗೆ ಒಳ್ಳೆಯ ಒಂದು ಶಕ್ತಿ ನಮಗೆ ನಮ್ಮ ದೇಹಕ್ಕೆ ಸೇರುತ್ತೆ. ಹಾಗೆ ಒಂದು ಆರ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ನಾನು ದೊಡ್ಡವರು ಹೇಳೋದನ್ನು ಕೇಳಿದ್ದೀನಿ ವೀಕ್ಷಕರ. ಹಾಗೆ ಈ ಒಂದು ದಿನ ಸ್ಟಾರ್ಟ್ ಆದಾಗೆ ಮೊದಲನೆಯ ದಿನದಿಂದಲೇ ನಾವು ಒಂದೊಂದು ಇದನ್ನು ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಟೈಮ್ ಇದ್ದು ಮನೆಯಲ್ಲಿರೋರು ನಾವು ಆರಾಧನೆ ಮಾಡ್ತೀವಿ ಅನ್ನೋರಿಗೆ ಮಾತ್ರ ವೀಕ್ಷಕರೇ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಆಗೋರು 2 ಹೊತ್ತು ಮನೆಯನ್ನು ಶುದ್ಧ ಮಾಡಿಕೊಂಡು ಆ ನಂತರ ನಾವು ಆ
ಚೆನ್ನಾಗಿ ಎರಡೊತ್ತು ಮನೆ ಮುಂದೆ ರಂಗೋಲಿ ಹಾಕಿದರೆ ಇನ್ನೂ ಒಳ್ಳೆಯದು ವೀಕ್ಷಕರೇ. ಚಿಕ್ಕ ಚಿಕ್ಕದಾಗಿ ಹಾಕಿ ನೀಟಾಗಿ ಒರೆಸಿ ಸಾರಿಸಿ ಮಾಡೋದರಿಂದ ತುಂಬ ಒಳ್ಳೆಯ ಒಂದು ನಮ್ಮ ಮನೆಗೆ ಆಗಲಿ ಒಳ್ಳೆಯ ಲಕ್ಷಣಗಳು, ಪಾಸಿಟಿವ್ ವೈಬ್ಸು ನಮ್ಮ ಮನೆಯಲ್ಲಿ ಕಾಣುತ್ತೆ ಅನ್ನೋದು ಇದು ಎರಡು ಮಾತೇ ಇಲ್ಲ ವೀಕ್ಷಕರೇ. ಲಲಿತಾ ಸಹಸ್ರನಾಮ ಹಾಗೆ ಮರೀದಂಗೆ ಸೌಂದರ್ಯ ಲಹರಿಯನ್ನು ದಿನಕ್ಕೆ 10ರಂತೆ ಓದ್ಕೊಂಡೋಗಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಸಪ್ರೇಟಾಗಿ ಕುಂಕುಮ ಇಟ್ಕೊಳ್ಳಿ, ಅರಿಶಿನ ಇಟ್ಕೊಳ್ಳಿ. ಪ್ರತಿದಿನ ಯಾವ ಟೈಮ್ ಆಗುತ್ತೋ ಆ ಟೈಮು ಕುಂಕುಮಾರ್ಚನೆ ಮರೆಯದೇ ಮಾಡಿ. 2 ಟೈಮ್ ಸ್ನಾನ ಆಗುತ್ತೆ ಅಂದರೆ ಮಾಡಿ ನೀಟಾಗಿ ಅಮ್ಮನ ಆರಾಧನೆ ಮಾಡಿ ವೀಕ್ಷಕರೇ. ಯಾವುದೇ ಭಯ ಬೇಡ, ಭಕ್ತಿಯಿಂದ ಮಾಡಿ. ನಮಗೆ ಏನು ಬೇಕೋ ಅದು ಹಾಗೇ ಆಗುತ್ತೆ. ಇದಿಷ್ಟು ಮೊದಲನೇ ದಿನ ಶೈಲಪುತ್ರಿಯ ಆಚರಣೆ. ಮತ್ತು ನೈವೇದ್ಯ ಬಂದುಬಿಟ್ಟು ಖಾರ ಪೊಂಗಲ್ ನಾವು ಮಾಡ್ತೀವಿ ವೀಕ್ಷಕರೇ. ಮೊದಲನೇ ದಿನ ಕಟ್ಟೆ ಪೊಂಗಲ್ ಅಂತಲೂ ಹೇಳ್ತಾರೆ. ಈ ಪೊಂಗಲ್ ನೈವೇದ್ಯ ಮಾಡ್ಬೋದು. ಹಾಗೆ ಕೋಸಂಬರಿ ಪಾನಕ ಅದನ್ನು ತಪ್ಪಿಸೋ ಹಾಗೆ ಇಲ್ಲ. ನವರಾತ್ರಿಗಳಲ್ಲಿ ವಿಶೇಷವಾಗಿ ಒಂದೇ ಥರದ್ದೇ ಮಾಡಬೇಡಿ. ಕಡಲೆಕಾಳು, ಹೆಸರು ಕಾಳ್ದು, ಕಡಲೆಬೇಳೆದು ಮಾಡಿ ನಿಮ್ಮ ಮನೆಗೆ ಯಾವ ಮಕ್ಕಳು ಬರ್ತಾರೋ ಆ ಮಕ್ಕಳಿಗೆ ಸ್ವಲ್ಪ ಪ್ರಸಾದದ ರೂಪದಲ್ಲಿ ಇದು ಕೊಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಮೊದಲನೆಯ ದಿನ ಶೈಲಪುತ್ರಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ ವೀಕ್ಷಕರೇ. ಮತ್ತು ಎರಡನೆಯ ಒಂದು ದೇವಿಯ ಮಹಾತ್ಮೆಯ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.